ಲಕ್ಷ್ಮೀ ನಟರಾಜ್ ರಿಫ್ರೆಶ್ಮೆಂಟ್ ನಗರಪೇಟೆನಲ್ಲಿ ಇದೆ. ಅದು ಸಂಧಿ ಒಳಗಡೆ ಇದೆ. ಕಾಳಿಕಾಂಬಾ ದೇವಸ್ಥಾನ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತೆ. ಅದು 50 ವರ್ಷ ಆಗಿದೆ. ನಾವೆಲ್ಲ ಗಾಡಿಯಿಂದ ಬಂದಿದ್ದು, ನಾವು ಫುಟ್ಪಾತ್ ಇಂದ ಬಂದಿರೋದು. ಈ ಫುಟ್ಪಾತ್ ಮಾಡ್ಕೊಂಡು ಒಂದೊಂದು ಸಣ್ಣ ಪುಟ್ಟ ಗಾಡಿ, ಒಂದು ಸಣ್ಣ ಅಂಗಡಿ ತಗೊಂಡು ಸಣ್ಣ ಅಂಗಡಿಯಿಂದ ಒಂದು ಹೋಟೆಲ್ ಮಾಡಿ. ಫೇಮಸ್ ಅಂದ್ರೆ ನಮ್ದಲ್ಲಿ ಎಲ್ಲಾನು ಫೇಮಸ್. ತುಪ್ಪ ಹಾಕ್ತಿವಿ, ಬರೀ ಬೆಂಗಳೂರು ಡೈರಿ ತುಪ್ಪ ಹಾಕ್ತಿವಿ. ಮರಿಗೋಡ ರಸ್ತೆದು ಈ ತರ ಹಾಕೋದ್ರಿಂದ ಅದು ಏನಾಗುತ್ತೆ, ಅದಕ್ಕೆ ಪುಡಿ ಹಾಕಿ ಬಾತ್ ಮಸಾಲೆ ಮಾಡ್ತೀವಿ, ಪುಡಿ ಮಸಾಲೆ ಮಾಡ್ತೀವಿ. ಅವ್ರು ಬರ್ತಾರೆ, ಫಾರಿನವರು, ಅಮೇರಿಕಾನವ್ರು ಬರ್ತಾರಲ್ಲ, ಜಪಾನ್ನವ್ರು ಬರ್ತಾರೆ, ಜರ್ಮನ್ನವ್ರು ಬರ್ತಾರೆ. ಅವ್ರು ಬಂದಾಗ ಅವ್ರು ಬೆಳಿಗ್ಗೆ ಹೊತ್ತೆಲ್ಲ ಟಿಫನ್ ಬರೋದು. ಕಾರಣ ಅಂದ್ರೆ ಹೆಂಗಸರಿಗೆ ಬಾಯಿ ರುಚಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸರ್. ಇದು ಮನೆ ಫುಡ್ಡ, ಇದು ಹೋಟ್ಲ್ ಫುಡ್ಡ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ನಮ್ಮ ಗಂಡಸರಿಗೆ ಅಷ್ಟು ಗೊತ್ತಾಗಲ್ಲ. ಹೆಂಗಸರಿಗೆ ಆ ಫುಡ್ ಏನು ಅಂತ ಅವ್ರ ಸಾರಾಂಶಗಳು ಅವ್ರಿಗೆ ಗೊತ್ತಾಗಿರುತ್ತೆ. ನಾನೇ ಆ ಕಾಲದಲ್ಲಿ ಬಾತ್ ಮಸಾಲೆ ಅನ್ನೋ ಅಂತ ತೋರಿಸಿದ್ ನಾನೇ. ಚಿತ್ರಾನ್ನ ಹಾಕಿ ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ, ಓನ್ಲಿ ಗೋಡಂಬಿ, ದ್ರಾಕ್ಷಿ, ಬಟಾಣಿ ಹಾಕಿ, ನಾಟಿ ಬಟಾಣಿ ಹಾಕಿ ಈ ತರ ಮಾಡಿ ನಾವು ಇಷ್ಟುವರೆಗೂ ನಾವು ಫುಟ್ಪಾತ್ ಇಂದ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದ್ದೀವಿ. 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ.